ಸ್ಟಾಕ್ ಮಾರ್ಕೆಟಲ್ಲಿ ನೀವು ಟ್ರೇಡಿಂಗ್ ಮಾಡಬೇಕು ಅಂತಂದರೆ ನೀವು ಟ್ರೇಡಿಂಗ್ ಸೈಕಾಲಜಿನ ಬೆಳೆಸ್ಕೊಳ್ಳಬೇಕಾಗುತ್ತೆ. ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಔಟ್ ಆಫ್ 190% ಆಫ್ ದ ಟ್ರೇಡರ್ ಸೈಕಾಲಜಿಯಲ್ಲೇ ಫೇಲ್ ಆಗೋದು. ಸೆಬಿ ಕೂಡ ಒಂದು ರಿಸರ್ಚ್ ಮಾಡಿದೆ. ಔಟ್ ಆಫ್ 100%ಅಲ್ಲಿ ಒಂದು 90% ಜನ ಟ್ರೇಡಿಂಗಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ. ಓಕೆ, ಅದು ಟ್ರೇಡಿಂಗ್ ಸೈಕಾಲಜಿಯಿಂದನೇ ಅಂತಲೇ ಅನ್ನೋಕ್ಕಾಗಲ್ಲ. ಸರಿಯಾಗಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ತಿಳ್ಕೊಂಡಾದಂಗೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ದುಡ್ಡು ಕಳ್ಕೊತಾ ಇರ್ತಾರೆ. ಬಟ್ ಟ್ರೇಡಿಂಗ್ ಸೈಕಾಲಜಿ ಅಂತ ಒಂದು ನೀವು ಡೆವಲಪ್ ಮಾಡ್ಕೊಂಡ್ರೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ, ನೋಡಿ ಈಗ FOMO ಅಂತಂದರೆ ಫೋಮೋ ಅಂತ ಕರಿತೀವಿ, ಫಿಯರ್ ಆಫ್ ಮಿಸಿಂಗ್ ಔಟ್ ಅಂತಂದರೆ, ಈಗ ಒಂದು ಟ್ರೇಡಿನ ಬೆಲೆ ಈಗ ಒಂದು ಯಾವುದೇ ಒಂದು ಸ್ಟಾಕ್ ಅಂತ ಅನ್ಕೊಳ್ಳಿ, ಇಲ್ಲ ಒಂದು ಫ್ಯೂಚರ್ಸ್ ಆಪ್ಷನ್ಸ್ ಅಂತ ಅನ್ಕೊಳ್ಳಿ, ಅದೇನಾಗುತ್ತೆ ಸಡನ್ ಆಗಿ ಒಂದು ದೊಡ್ಡ ಕ್ಯಾಂಡಲ್ ಬಂದು ಪ್ರೈಸ್ ಸಡನ್ ಜಂಪ್ ಆಗುತ್ತೆ ಮೇಲ್ಗಡೆ. ಅವಾಗ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ, ಅಯ್ಯೋ ನಾನು ಇನ್ನೂ ಮೇಲೆ ಹೋಗ್ತೇನೋ ಅಂತ ಹೇಳಿ ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಆ ಒಂದು ಫೋಮೋ ಅಂತ ಫಿಯರ್ ಆಫ್ ಮಿಸಿಂಗ್ ಔಟ್ ಅಂತ ಅಲ್ಲಿ ಎಂಟ್ರಿ ಆಗ್ಬಿಡ್ತೀವಿ. ಅವಾಗ ಮತ್ತೆ ಪ್ರೈಸ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು ಫೋಮೋ ಕಂಟ್ರೋಲ್ ಅಂತ ಹೇಳ್ತೀವಿ, ಓವರ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಸ್ವಲ್ಪ ದುಡ್ಡು ಕಳ್ಕೊಂಡಿರ್ತೀವಿ, ಮತ್ತೆ ರಿವೆಂಜ್ ಟ್ರೇಡಿಂಗ್ ಥರ ಮಾಡ್ಕೊಂಡ್ಬಿಟ್ಟು, ಇಲ್ಲ ನಾನು ಈ ಸೆಷನಲ್ಲಿ ನಾನು ಅದನ್ನು ಲಾಸ್ ಆಗಿನ ರಿಕವರ್ ಮಾಡ್ಬಿಡ್ತೀನಿ ಅಂತ ಹೋಗ್ತಾರೆ, ಮತ್ತೆ ಲಾಸ್ ಆಗ್ತಾರೆ, ಮತ್ತೆ ಇನ್ನೊಂದು ರಿಕವರ್ ಮಾಡ್ಕೊತಾರೆ, ಮತ್ತೆ ಲಾಸ್ ಆಗ್ತಾರೆ. ಆ ರೀತಿ ಒಂದು ದಿನದಲ್ಲಿ ಒಂದು 100 ಇಂದ 200 ಆರ್ಡರ್ಸ್ವರೆಗೂ ಮಾಡಿರ್ತಾರೆ. ಅದು ಮೈಂಡ್ ಕಂಟ್ರೋಲ್ ಆಗೋದಿಲ್ಲ. ಇದನ್ನೇ ಟ್ರೇಡಿಂಗ್ ಸೈಕಾಲಜಿ ಅಂತ ಹೇಳ್ತಾರೆ. ಸೊ ನನ್ನ ವೆಬ್ಸೈಟಲ್ಲಿ ನೀವು ಹೋದರೆ ನಿಮಗೆ ಅಲ್ಲಿ ನೀಟಾಗಿ ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಒಂದು ರಿಟೇಲರ್ಸ್ ನೋಟ್ಸ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಹೋದರೆ ಇದನ್ನು ಸ್ವಲ್ಪ ನೀವು ಸ್ಟಡಿ ಮಾಡಿದ್ರು ಕೂಡ ನಿಮಗೆ ಯಾವ ಥರ ಒಂದು ಸೈಕಾಲಜಿ ಇಂಪ್ರೂವ್ ಆಗುತ್ತೆ ಅಂತ ಒಂದು ಗೈಡೆನ್ಸ್ ಇದೆ. ನೋಡಿ, ಒಂದು 3ರಿಂದ 4 ವಾರಗಳ ಒಂದು ಪ್ರಿಪರೇಷನ್ ಟ್ರೇಡಿಂಗ್ ಸೈಕಾಲಜಿ ಮಾಡಿದರೆ ನೀವು ಫೇಸ್ 1 ಬಿಲ್ಡಿಂಗ್ ಯಾವ ಥರ ಮಾಡಬೇಕು, ಬಿಲ್ಡಿಂಗ್ ಅಂದರೆ ಟ್ರೇಡಿಂಗ್ ಸೈಕಾಲಜಿನ ಯಾವ ಥರ ಬಿಲ್ಡ್ ಮಾಡಬೇಕು, ಅದನ್ನ ಬೆಳೆಸಬೇಕು ಅಂತ, ಹಾಗೆ ಎಕ್ಸಿಕ್ಯೂಷನ್ ಯಾವ ಥರ ಮಾಡಬೇಕು, ಇದು ಇದೆ. ನೀವು ಇದನ್ನು ಫಾಲೋ ಮಾಡೋಕ್ಕಂತೇನಿಲ್ಲ, ಬಟ್ ಇದನ್ನು ಸ್ವಲ್ಪ ನೋಡಿಕೊಂಡು ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರಿಟೇಲರ್ಸ್ ಮಿಸ್ಟೇಕ್ಸ್ ಅಂತ ಕೂಡ ನಾವು ರಿಟೇಲರ್ಸ್ ಅಲ್ವಾ, ಯಾವ ಥರ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ಹೇಳಿ ಅದೊಂದು ಸೆಕ್ಷನ್ ಮಾಡಿದ್ದೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ನೋಡಿ, ಯಾವುದೇ ಒಂದು ಟ್ರೇಡರ್ಗೆ ಒಂದು 5 ಸ್ಟೇಜಸ್ ಇರ್ತವೆ. ಓಕೆ, ಇಲ್ಯೂಷನ್ ಸ್ಟೇಜ್ ಅಂತ, ಡಿಸ್ಪ್ಲೇ ಸ್ಟೇಜ್ ಅಂತ, ಪ್ರಾಬಬಿಲಿಟಿ ಮತ್ತು ರಿಸ್ಕ್ ಅಂತ, ಡಿಸಿಪ್ಲಿನ್ ಅಂತ, ಓಕೆ, ಮತ್ತು ಮಾಸ್ಟರಿ ಫ್ಲೋ. ಅಂದರೆ ಒಂದು ಸ್ಟೇಜಿಂದ ಒಂದು ಸ್ಟೇಜ್ಗೆ ಟ್ರೇಡರ್ ಯಾವ ಥರ ಡೆವಲಪ್ ಆಗ್ಬೋದು, ಯಾವ ಥರ ಡೆವಲಪ್ ಆಗ್ತಾನೆ ಅಂತ ಕೂಡ ನಾವು ಇದರಿಂದ ಈ ಸ್ಟೆಪ್ಸಿಂದ ತಿಳ್ಕೋಬಹುದು. ಓಕೆ, ನೋಡಿ, ನೀವು ಈ ಪಿಕ್ಚರ್ನ ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಒಬ್ಬ ಟ್ರೇಡರ್ ಅನ್ನು ಫಸ್ಟಲ್ಲಿ ನಾನು ಜಯಿಸ್ಬಿಡ್ತೀನಿ ಅಂತ ಒಂದು ಇಲ್ಯೂಷನ್ ಆಗಿ ಇರ್ತಾನೆ ಅಂತ ಹೇಳ್ಬೋದು. ಓಕೆ, ಅದು ಟ್ರೇಡಿಂಗ್ ಆಗೋದಿಲ್ಲ, ಅದು ಭ್ರಮೆ ಅಂತಲೇ ಹೇಳ್ಬೋದು. ಕಲಿಲಾದಂಗೆ ಮಾಡೋದ್ರೆ ಖಂಡಿತ ಕೈ ಸುಟ್ಕೊಳ್ಳೋದಂತೂ ಖಂಡಿತ. ಓಕೆ, ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ ಅವನು ತಾನು ಒಂದು ಅರ್ಥ ಮಾಡ್ಕೊಂಡು ಹೋಗ್ತಾನೆ, ಏನಾಗ್ತಿದೆ ಏನಿಲ್ಲ ಅಂತ ಅರ್ಥ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಅಲ್ಲಿ ಬಿಟ್ಟವರು ಕೂಡ ಟ್ರೇಡಿಂಗಲ್ಲಿ ಬಿಟ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ಸ್ಟೇಜ್ 3 ಅಲ್ಲಿ ಏನಾಗುತ್ತೆ, ಸೇಮ್ ನಮ್ಗೆ ಇನ್ನೂ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ. ಆಲ್ರೆಡಿ ಸ್ಟೇಜ್ 4 ಅಲ್ಲಿ ನಿಮ್ಗೆ ಯಾವ ಥರ ಅಂದರೆ ಒಂದು ರಿಸ್ಕ್ ರಿವಾರ್ಡ್ ಬಗ್ಗೆ ಥಿಂಕ್ ಮಾಡ್ತೀರಾ. ಓಕೆ, ರಿಸ್ಕ್ ರಿವಾರ್ಡ್ ಥಿಂಕ್ ಮಾಡಿದಾಗ ನಮ್ಮ ಟ್ರೇಡಿಂಗ್ ಜರ್ನಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು 10 ರೂಪಾಯಿ ಕೊಟ್ಟು 20 ರೂಪಾಯಿ ತಂತೀನಿ ಅಂತ ನಿಮ್ಮ ರಿಸ್ಕ್ ರಿವಾರ್ಡ್ನ ಮ್ಯಾಚ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಟ್ರೇಡಿಂಗಲ್ಲಿ ವರ್ಕೌಟ್ ಆಗೋದಿಲ್ಲ. ಹಾಗೆ ಒಂದು ಡಿಸಿಪ್ಲಿನ್ ಅಂತ ಬಂದರೆ, ಓಕೆ, ನನ್ನ ಏರಿಯಾದಲ್ಲಿ ಬಂದರೆ ನಾನು ಟ್ರೇಡ್ ಮಾಡ್ತೇನೆ, ಇಲ್ಲ ಅಂತಂದರೆ ನಾನು ಟ್ರೇಡ್ ಮಾಡೋದಿಲ್ಲ. ಅದು ನನಗೆ ನನ್ನ ಒಂದು ಪ್ರೈಸನ್ನು ಬಿಟ್ಟು 1000 ಪಟ್ಟು ಹೋಗಲಿ, ಅದು ನನಗೆ ಬೇಕಾಗಿಲ್ಲ. ನನ್ನ ಏರಿಯಾದ ಬಂದರೆ ನನ್ನ ರೂಲ್ಸ್ ಮ್ಯಾಚ್ ಆದರೆ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ ಅಂತ ಒಂದು ಡಿಸಿಪ್ಲಿನ್ ಬೆಳೆಸ್ಕೊಂಡ್ರೆ ಅವಾಗ ಟ್ರೇಡರ್ ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಎಲ್ಲ ಸ್ಟೇಜಸ್ನ ಕಂಪ್ಲೀಟ್ ಮಾಡಿದಾಗ ಒಂದು ಮಾಸ್ಟರಿ ಅಂತ ಅಲ್ವಾ, ಒಂದು ಸಬ್ಜೆಕ್ಟ್ ಬಗ್ಗೆ ಹ್ಯಾಂಡ್ ಬರುತ್ತೆ ನಿಮಗೆ, ಒಂದು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗ್ತಾರೆ ಟ್ರೇಡಿಂಗ್ ಬಗ್ಗೆ. ಸೊ ಈ ಥರ ಎವಲ್ಯೂಷನ್ ಇರುತ್ತೆ ಟ್ರೇಡರ್ಸ್ ಕೂಡ. ಅದು ಒಂದೇ ಸರಿ ಓವರ್ ನೈಟ್ ಬಂದರೆ ಬಾಂದ್ರೆ ಬರಲ್ಲ, ಒಂದು 6 ಮಂತ್ಸ್ ಕೂಡ ಬಾಂದ್ರೆ ಬರಲ್ಲ. ಒಂದು 2 to 3 ಇಯರ್ಸ್ ನೀಟಾಗಿ ಸೈಕಾಲಜಿನ ಡೆವಲಪ್ ಮಾಡ್ಕೊಂಡ್ಬಿಟ್ಟು ಪೇಪರ್ ಟ್ರೇಡ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಮಾತ್ರ ಟ್ರೇಡಿಂಗಲ್ಲಿ ಒಂದು ಸಕ್ಸಸ್ ಸಿಗೋ ಚಾನ್ಸಸ್ ಇರುತ್ತೆ. ಈಗಲೂ ನೋಡಿ, ದೊಡ್ಡ ಟ್ರೇಡರ್ಸ್ ಇರ್ತಾರೆ, ಅವರು ಕೂಡ ಮಿಸ್ಟೇಕ್ ಮಾಡ್ತಾರೆ. ಯಾಕಂದರೆ ಸೈಕಾಲಜಿ ಒಂದೊಂದ್ಸರಿ ಎಲ್ಲರಿಗೂ ಕೈ ಕೊಟ್ಬಿಡುತ್ತೆ. ಓಕೆ, ಈಗ ನಮ್ಮ ಮೈಂಡು ಯಾವುದೋ ಒಂದು ಬೇರೆ ಕಡೆ ಇತ್ತು ಅಂತ ಅನ್ಕೊಳ್ಳಿ, ಇಲ್ಲ ಯಾವುದೋ ಒಂದು ನಾವು ಯಾವುದೋ ಒಂದು ಸಮಸ್ಯೆಗಳು ಇದ್ವಿ ಅಂತ ಅನ್ಕೊಳ್ಳಿ, ಅವಾಗ ಟ್ರೇಡ್ ಮಾಡ್ಕೋದ್ರೆ ಅದು ಟ್ರೇಡ್ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಮೈಂಡಲ್ಲಿ ಅದೇ ಕೂತ್ಕೊಂಡಿರುತ್ತೆ, ಟ್ರೇಡ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಅವಾಗ ಅಂತ ಟೈಮಲ್ಲಿ ನಾವು ಟ್ರೇಡ್ನ ಅವಾಯ್ಡ್ ಮಾಡಬೇಕು ಅಂತಲೇ ಹೇಳ್ಬೋದು. ಇದು ಕ್ವಿಕ್ಕಾಗಿ ಹೇಳ್ಬೇಕು ಅಂತ ಈ ವಿಡಿಯೋಸ್ಗಳು ಮಾಡಿರೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.